ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನಿಂದ ನಾವೆಲ್ಲರೂ ಜೊತೆಗೂಡಿ ಯಾರು ಶಿಕ್ಷಕ ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅವರಿಗೆ ಅನುಕೂಲವಾಗುವಂಥ ದೃಷ್ಟಿಯೊಳಗಿಟ್ಟುಕೊಂಡು ಅಂತಹ ಶಿಕ್ಷಕರನ್ನು ಗಮನದಲ್ಲಿಟ್ಟುಕೊಂಡು ನಾವು 6ರಿಂದ 10ನೇ ತರಗತಿಗೆ ಸಂಬಂಧಪಟ್ಟಂತಹ ಪ್ರಮುಖ ವಿವರಣಾತ್ಮಕ ಪ್ರಶ್ನೋತ್ತರಗಳು ಮತ್ತು ಆ ವಿವರಣಾತ್ಮಕ ಪ್ರಶ್ನೋತ್ತರಗಳಲ್ಲಿಯೇ 1 ಅಂಕದ ಪ್ರಶ್ನೆಗಳನ್ನು ಕೂಡ ಕವರ್ ಮಾಡಿದ್ದೀವಿ. ಇವತ್ತಿನಿಂದ ನಾವು 7ನೇ ತರಗತಿಯ ಜಗತ್ತಿನ ಪ್ರಮುಖ ಘಟನೆಗಳು ಅಂತಕ್ಕಂಥ 1ನೇ ಅಧ್ಯಾಯದ ಮೇಲಿರ್ತಕ್ಕಂತಹ ಪ್ರಮುಖ ಮಾಹಿತಿ ಮತ್ತು ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೋತ್ತರಗಳು ಬರ್ತಾವೆ ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಅಲ್ಲಿ ನಾವು ಮೊದಲನೇದಾಗಿ ನೋಡೋದಾದರೆ ಭಾರತ ಅಂತಕ್ಕಂಥದ್ದು ನಮ್ಮದು ಒಂದು ಜಾತ್ಯತೀತ ರಾಷ್ಟ್ರ. ನಮ್ಮ ಭಾರತವನ್ನು ನಾವು ಯಾಕೆ ಜಾತ್ಯತೀತ ರಾಷ್ಟ್ರ ಅಂತ ಕರಿತೀವಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಎಲ್ಲ ಧರ್ಮದ ಜನರು ಒಗ್ಗಟ್ಟಾಗಿ ಪ್ರೀತಿ ಸ್ನೇಹದಿಂದ ಬದುಕುತ್ತಾರೆ. ಹಾಗಾಗಿ ನಮ್ಮ ದೇಶವನ್ನು ನಾವು ಏನಂತ ಕರಿತೀವಿ ಅಂದ್ರೆ ಜಾತ್ಯತೀತ ರಾಷ್ಟ್ರ ಅಂತಲೇ ಕರಿತೀವಿ. ಇನ್ನು ನೆಕ್ಸ್ಟ್ ನಮ್ಮ ಭಾರತ ದೇಶದೊಳಗಡೆ ಮಧ್ಯಕಾಲದೊಳಗಡೆ ಆಗಿರ್ತಕ್ಕಂಥ ಬದಲಾವಣೆಗಳನ್ನು ಕಂಡುಕೊಳ್ಳೋದಾದರೆ ಹಿಂದೆ ಮಧ್ಯಕಾಲದಲ್ಲಿ ಯುರೋಪ್ ಮತ್ತು ಏಷ್ಯಾದಲ್ಲಿ ಸಮಾಜ, ಧರ್ಮ ಮತ್ತು ಆಲೋಚನೆಗಳಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳಾದವು. ಇವು ನಮ್ಮ ಭಾರತದ ಮೇಲೂ ಕೂಡ ಏನಾಗ್ತಾವಪ್ಪ ಅಂದ್ರೆ ಪ್ರಭಾವವನ್ನು ಬೀರ್ತವೆ. ಇನ್ನು ನೆಕ್ಸ್ಟ್ ಮುಖ್ಯ ಧರ್ಮಗಳ ಪರಿಚಯ ಅಂತಾಗುತ್ತೆ. ಇಲ್ಲಿ ಇದೇ ಜಗತ್ತಿನೊಳಗಡೆ ಆಗಿರ್ತಕ್ಕಂಥ ಪ್ರಮುಖ ಘಟನೆಗಳು ಅಂತಕ್ಕಂಥದ್ದು ಈ ಪಾಠದ ಶೀರ್ಷಿಕೆ. ಇಲ್ಲಿ ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮಗಳು ಹೇಗೆ ಶುರುವಾದವು, ಬೆಳೆದವು ಅಂತಕ್ಕಂಥದ್ದು ಏನು ಅನ್ನೋದು ಈ ಜಗತ್ತಿನ ಪ್ರಮುಖ ಘಟನೆಗಳು ಅಂತಕ್ಕಂಥದ್ರ ಅಧ್ಯಾಯದೊಳಗಡೆ ನಾವು ತಿಳಿದುಕೊಳ್ತೀವಿ ಅಂತಕ್ಕಂಥದ್ದು. ಮೊದಲನೇದಾಗಿ ನಾವು ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ಧರ್ಮದ ಬಗ್ಗೆಯಪ್ಪ ಅಂತಂದ್ರೆ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ. ಈ ಕ್ರಿಶ್ಚಿಯನ್ ಧರ್ಮದ ಸ್ಥಾಪಕ ಯಾರು, ಅವರ ಜೀವನ ಹೇಗಿತ್ತು, ಅವರು ಮಾಡಿದಂತಹ ಬೋಧನೆಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಕೊಂಡ್ಬಿಟ್ರೆ ನಮಗೆ ಕ್ರಿಶ್ಚಿಯನ್ ಧರ್ಮದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ನಾವೇನು ಮಾಡ್ಬೋದು, ಇಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ವಿವರಿಸ್ಬೋದು, ಬರಿಬೋದು ಅಂತಕ್ಕಂಥದ್ದು. ನೋಡಿರಿ, ಮೊದಲನೇದಾಗಿ ಕ್ರಿಶ್ಚಿಯನ್ ಧರ್ಮದ ಸ್ಥಾಪಕ ಅಂತ ಬರುತ್ತೆ. ಕ್ರಿಶ್ಚಿಯನ್ ಧರ್ಮ ಸುಮಾರು 2000 ವರ್ಷಗಳ ಹಿಂದೆಯೇ ಏನಾಯ್ತಪ್ಪ ಅಂದ್ರೆ ಶುರುವಾಯಿತು. ಕ್ರಿಶ್ಚಿಯನ್ ಧರ್ಮ ಎಷ್ಟು 1000 ವರ್ಷಗಳ ಹಿಂದೆ ಆರಂಭವಾಯಿತು ಅಥವಾ ಶುರುವಾಯಿತು ಅಂತ ಬಂದಾಗ 2000 ವರ್ಷಗಳ ಹಿಂದೆಯೇ ಶುರುವಾಯಿತು. ಇದನ್ನು ಶುರು ಮಾಡಿದವರು ಅಥವಾ ಇದನ್ನು ಸ್ಥಾಪಿಸಿದವರು ಯಾರಪ್ಪ ಅಂತಂದ್ರೆ ಯೇಸು ಕ್ರಿಸ್ತ. ಇನ್ನು ಕ್ರೈಸ್ತ ಧರ್ಮದವರ ಪವಿತ್ರ ಪುಸ್ತಕದ ಹೆಸರು ಅಂತ ಬಂದಾಗ ಅದು ಬೈಬಲ್ ಅಂತಕ್ಕಂಥದ್ದು ಅವರ ಪವಿತ್ರವಾಗಿರ್ತಕ್ಕಂಥ ಪುಸ್ತಕ. ಈ ಬೈಬಲ್ ಅಂತಕ್ಕಂಥದ್ದು ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಅಥವಾ ಕ್ರೈಸ್ತ ಧರ್ಮದ ಪವಿತ್ರ ಪುಸ್ತಕ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಆ ಬೈಬಲ್ನೊಳಗಡೆ ನಾವು ಯೇಸುವಿನ ಜೀವನ ಮತ್ತು ಅವರ ಬೋಧನೆಗಳ ಬಗ್ಗೆ ಏನಾಗಿದೆಯಪ್ಪ ಅಂತಂದ್ರೆ ಮಾಹಿತಿ ಕಂಡು ಬರುತ್ತದೆ. ಒಂದನೇದು ಏನಪ್ಪ ಅಂದರೆ ಫಸ್ಟ್ಗೆ ಇಲ್ಲಿ ಕ್ರೈಸ್ತ ಧರ್ಮದ ಸ್ಥಾಪಕ ಯಾರು. ಕ್ರೈಸ್ತ ಧರ್ಮದ ಸ್ಥಾಪಕ ಅಂತ ಬಂದಾಗ ಯೇಸು ಕ್ರಿಸ್ತ. ಈ ಕ್ರೈಸ್ತ ಧರ್ಮ ಅಂತಕ್ಕಂಥದ್ದು ಸುಮಾರು 2000 ವರ್ಷಗಳ ಹಿಂದೆಯೇ ಆರಂಭವಾಯಿತು. ಇದನ್ನು ಆರಂಭಿಸಿದವರು ಅಥವಾ ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತಂದರೆ ಯೇಸು ಕ್ರಿಸ್ತ. ಈ ಕ್ರೈಸ್ತ ಧರ್ಮದವರ ಪವಿತ್ರ ಪುಸ್ತಕ ಅಂತ ಬಂದಾಗ ಬೈಬಲ್. ಈ ಬೈಬಲ್ನೊಳಗಡೆ ಏನಿದೆಯಪ್ಪ ಅಂತಂದ್ರೆ ಯೇಸುವಿನ ಜೀವನ ಮತ್ತು ಅವರ ಬೋಧನೆಗಳ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಮಾಹಿತಿ ಕಂಡು ಬರ್ತೈತಿ. ಇನ್ನು ಯೇಸುವಿನ ಜೀವನ ಹೇಗಿತ್ತು, ಯೇಸುವಿನ ಜೀವನ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋದನ್ನ, ಈ ಯೇಸು ಅಂತಕ್ಕಂಥವನು ಇಸ್ರೇಲ್ನ ಬೆತ್ಲೆಹೇಮ್ ಎಂಬ ಸಣ್ಣ ಊರಿನಲ್ಲಿ ಮೇರಿ ಎಂಬ ಹೆಣ್ಣು ಮಗಳ ಮಗನಾಗಿ ಹುಟ್ಟಿ, ಅಂದರೆ ಇಲ್ಲಿ ಯೇಸು ಕ್ರಿಸ್ತನ ತಾಯಿ ಹೆಸರೇನು ಅಂತ ಬಂದಾಗ ಮೇರಿ ಅಂತಕ್ಕಂಥದ್ದು ನೆನ್ಪಿಟ್ಕೋಬೇಕು. ಸುಮಾರು 30 ವರ್ಷಗಳಾದ ಮೇಲೆ ಅವರು ಮನೆ ಬಿಟ್ಟು ಬಡವರಿಗೆ ಮತ್ತು ಕಷ್ಟದಲ್ಲಿರುವವರಿಗೆ ಸೇವೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾರಪ್ಪ ಅಂದ್ರೆ ಈ ಯೇಸು ಕ್ರಿಸ್ತ ಅಂತಕ್ಕಂಥವ್ರು. ಇನ್ನು ಇಲ್ಲಿ ಯೇಸುವಿನ ಜೀವನ ಅಂತ ಬಂದಾಗ ಯೇಸು ಕ್ರಿಸ್ತನ ಜನ್ಮಸ್ಥಳ ಕೇಳ್ತಾರೆ. ಯೇಸು ಕ್ರಿಸ್ತನ ಜನ್ಮಸ್ಥಳ ಅಂತ ಬಂದಾಗ ಇಸ್ರೇಲ್ನ ಬೆತ್ಲೆಹೇಮ್ ಅಂತಕ್ಕಂಥದ್ದು. ಯೇಸುವಿನ ತಾಯಿ ಅಂತ ಬಂದಾಗ ಮೇರಿ ಅಂತಕ್ಕಂಥವಳು. ಇನ್ನು ಯೇಸು ಕ್ರಿಸ್ತ ಎಷ್ಟು ವರ್ಷದೊಳಗೆ ತನ್ನ ಮನೆ ಬಿಟ್ಟು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದನು ಅಂತಂದಾಗ 30 ವರ್ಷದ ನಂತರ ಅಥವಾ 30 ವರ್ಷಗಳಾದ ಮೇಲೆ ಅವರು ಮನೆ ಬಿಟ್ಟು ಕಷ್ಟದಲ್ಲಿರುವವರಿಗೆ ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸಹಾಯವನ್ನು ಮಾಡ್ತಾರೆ. ಕ್ವಶನ್ನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮಗೆ GPSTRಗೆ. ಎಲ್ಲಿಂದಪ್ಪ ಅಂದ್ರೆ ಬೋಧನೆಯಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಬೋಧನೆಯಿಂದ. ಯೇಸು ಕ್ರಿಸ್ತನ ಬೋಧನೆಗಳು ಅಥವಾ
ಕ್ರೈಸ್ತ ಧರ್ಮದ ಬೋಧನೆಗಳ ಕುರಿತು ಬರೆಯಿರಿ ಅಂತ ಕ್ವಶನ್ ಕೇಳಿಬಿಡ್ತಾರೆ. ಬೋಧನೆ ಅಂತಂದ್ರೆ ಯೇಸು ಕರುಣೆಯೇ ದಾರಿ ಧರ್ಮದ ಮುಖ್ಯ ಭಾಗ ಎಂದು ಹೇಳುತ್ತಿದ್ದರು. ನಾವು ಯಾವತ್ತೂ ದಯೆ, ಕರುಣೆ, ಪ್ರೀತಿಯಿಂದ ಇರಬೇಕು, ಅದೇ ನಮಗೆ ಧರ್ಮದ ಮುಖ್ಯ ಭಾಗ ಅಂತ ಹೇಳ್ತಾ ಇದ್ದರು. ಅವರ ಮುಖ್ಯ ಬೋಧನೆಗಳು ಯಾವಪ್ಪ ಅಂತಂದರೆ ಇನ್ನಿಷ್ಟು ಬೋಧನೆಗಳನ್ನು ನಾವಿಲ್ಲಿ ನೋಡೋದಾದರೆ, ಮೊಟ್ಟ ಮೊದಲನೇದಾಗಿ ಅವರ ಬೋಧನೆ ನಾವೆಲ್ಲರೂ ದೇವರ ಮಕ್ಕಳು ಮತ್ತು ಸಹೋದರರು. ನಾವೆಲ್ಲರೂ ದೇವರ ಮಕ್ಕಳು ಮತ್ತು ಸಹೋದರರು ಎಂದು ಹೇಳಿದವರು ಯಾರು ಅಂತ ಬಂದಾಗ ಈ ರೀತಿಯಾಗಿ ಹೇಳಿಕೆ ರೂಪದ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ರೀತಿಯಾಗಿ ಹೇಳಿದವರು ಯಾರಪ್ಪ ಅಂದ್ರೆ ಅದು ಯೇಸು ಕ್ರಿಸ್ತ ಅಂತಕ್ಕಂಥವರು. ತಪ್ಪು ಮಾಡದೆ ಶುದ್ಧವಾಗಿ ಬದುಕಬೇಕು ಎಂದು ಹೇಳುವುದು ಕೂಡ ಕ್ರೈಸ್ತ ಧರ್ಮದ ಒಂದು ಪ್ರಮುಖ ಬೋಧನೆ. ನಿಮ್ಮ ಪಕ್ಕದವರನ್ನು ಅಂದರೆ ನಿಮ್ಮ ಅಕ್ಕಪಕ್ಕದವನ್ನು, ನಿಮ್ಮ ನೆರೆಹೊರೆಯವರನ್ನು ನಾವು ನಮ್ಮನ್ನು ಎಷ್ಟು ಪ್ರೀತಿಸ್ತೀವಲ್ಲ ಅದೇ ರೀತಿ ನಿಮ್ಮ ಅಕ್ಕಪಕ್ಕದವರನ್ನು ಮತ್ತು ನೆರೆಹೊರೆಯವರನ್ನು ಪ್ರೀತಿಸಿ ಎಂದು ಕಲಿಸಿಕೊಟ್ಟಿರ್ತಕ್ಕಂಥ ಧರ್ಮ ಯಾವುದು ಅಂದ್ರೆ ಅದು ಯೇಸು ಕ್ರಿಸ್ತ ಅಥವಾ ಕ್ರೈಸ್ತ ಧರ್ಮ ಅಂತಕ್ಕಂಥದ್ದು. ಇನ್ನು ಮನುಷ್ಯರಿಗೆ ಸಹಾಯ ಮಾಡುವುದೇ ದೇವರಿಗೆ ಸೇವೆ ಮಾಡಿದಂತೆ ಎಂದು ಹೇಳಿದವರು ಯಾರಪ್ಪ ಅಂದ್ರೆ ಈ ಕ್ರೈಸ್ತ ಧರ್ಮದವರು ಅಥವಾ ಯೇಸು ಕ್ರಿಸ್ತ. ನೋಡಿರಿ, ಅವರು ಪ್ರಮುಖ ಬೋಧನೆಗಳು ನಾವೆಲ್ಲರೂ ದೇವರ ಮಕ್ಕಳಂತೆ ಮತ್ತು ಸಹೋದರರು, ತಪ್ಪು ಮಾಡದೆ ಶುದ್ಧವಾಗಿ ಬದುಕಬೇಕು ಎಂದು ಹೇಳಿದವರು ಕೂಡ ಯೇಸು ಕ್ರಿಸ್ತರು. ನಿಮ್ಮ ಪಕ್ಕದವರನ್ನು ಅಥವಾ ಅಕ್ಕಪಕ್ಕದವರನ್ನು, ನೆರೆಹೊರೆಯವರನ್ನು ನಾವು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ಕೊತೀವಲ್ಲ ಅದರಂತೆ ನಿಮ್ಮ ಅಕ್ಕಪಕ್ಕದವರನ್ನು ಕೂಡ ಪ್ರೀತಿಸ್ರಿ ಅಂತ ಹೇಳಿದವರು ಯಾರಪ್ಪ ಅಂದ್ರೆ ಈ ಯೇಸು ಕ್ರಿಸ್ತರು ಅಂತಕ್ಕಂಥದ್ದು. ಅದರಂತೆ ಮನುಷ್ಯರಿಗೆ ಸಹಾಯ ಮಾಡುವುದೇ ದೇವರಿಗೆ ಸೇವೆ ಮಾಡಿದಂತೆ ಎಂದು ಹೇಳಿದವರು ಕೂಡ ಯಾರಪ್ಪ ಅಂದ್ರೆ ಈ ಯೇಸು ಕ್ರಿಸ್ತರು. ಇನ್ನು ನಂತರ ಇದು ಇಷ್ಟು ಯೇಸು ಕ್ರಿಸ್ತನ ಜೀವನ, ಕ್ರೈಸ್ತ ಧರ್ಮದ ಸ್ಥಾಪಕ, ಕ್ರೈಸ್ತ ಧರ್ಮ ಹೆಂಗಾಯಿತು, ಕ್ರೈಸ್ತ ಧರ್ಮದ ಬೋಧನೆಗಳು ಹೇಗಾಯಿತು ಅಂತಕ್ಕಂಥದ್ದು ಒಂದು ಹಂತದೊಳಗಾದರೆ, ಇನ್ನು ಯೇಸುವಿನ ಅಂತ್ಯ ಹೇಗಾಯಿತು, ಎಲ್ಲದೂ ಒಂದಕ್ಕೆ ಅಂತ್ಯ ಅನ್ನೋದು ಇರಲೇಬೇಕಲ್ಲ. ಹಾಗಾದರೆ ಯೇಸುವಿನ ಅಂತ್ಯ ಹೇಗಾಯಿತು ಅನ್ನೋದನ್ನು ನಾವಿಲ್ಲಿ ನೋಡೋದಾದರೆ, ಯೇಸುವಿನ ಅನುಯಾಯಿಗಳು ಹೆಚ್ಚಾದಂತೆ ಅವರನ್ನು ವಿರೋಧಿಸುವವರು ಕೂಡ ಹೆಚ್ಚಾಗ್ತಾರೆ. ಯಾರಿಗೆ ಎಷ್ಟು ಅನುಯಾಯಿಗಳು ಹೆಚ್ಚಾಗಕ್ಕೆ ಸ್ಟಾರ್ಟ್ ಆಗ್ತಾರಲ್ಲ ಆ ಅನುಯಾಯಿಗಳು ಸ್ಟಾರ್ಟ್ ಆದಂತೆ ಹೆಚ್ಚಾದಂತೆ ಅವರಿಗೆ ವಿರೋಧಿಸುವವರು ಕೂಡ ಹೆಚ್ಚಾಗ್ತಾರೆ. ಅದರಂತೆ ಯೇಸು ಕ್ರಿಸ್ತರಿಗೂ ಕೂಡ ವಿರೋಧ ಮಾಡುವವರು ಹೆಚ್ಚಾಗ್ತಾರೆ. ಇನ್ನು ಧರ್ಮದ ಮುಖಂಡರು ಯೇಸುವನ್ನು ವಿರೋಧಿಸಿ ಅವರು ರಾಜ್ಯದ್ರೋಹಿ, ದೇಶಕ್ಕೆ ಕೆಟ್ಟದ್ದು ಮಾಡುವವರು ಎಂದು ತಪ್ಪು ಆರೋಪ ಮಾಡಿಬಿಡ್ತಾರೆ. ಇಲ್ಲಿ ಧರ್ಮ ಮುಖಂಡರು, ಈ ಕ್ರೈಸ್ತ ಧರ್ಮದ ಮುಖಂಡರು ಯೇಸುವನ್ನು ಕೂಡ ವಿರೋಧಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಯೇಸು ಕ್ರಿಸ್ತನ ಮೇಲೆ ಒಬ್ಬ ರಾಜ್ಯದ್ರೋಹಿ, ದೇಶಕ್ಕೆ ಕೆಟ್ಟದ್ದು ಮಾಡುವವ ಅಂತಕ್ಕಂಥ ಒಂದು ಕೆಟ್ಟ ಆರೋಪವನ್ನು, ಒಂದು ತಪ್ಪು ಆರೋಪವನ್ನು ಮಾಡಿ ಅವರನ್ನು ಏನು ಮಾಡ್ತಾರೆ ಅಂತಂದ್ರೆ ಶಿಲುಬೆಗೆ ಹಾಕಿಸಿಬಿಡ್ತಾರೆ. ಆ ಕಾಲದಲ್ಲಿ ಅದು ಅಪರಾಧಿಗಳಿಗೆ ಕೊಡುತ್ತಿದ್ದ ಸಾವಿನ ಶಿಕ್ಷೆಯಾಗಿತ್ತು. ಶಿಲುಬೆಗೆ ಹಾಕ್ಸೋದು ಅಂತಂದ್ರೆ ಆ ಕ್ರೈಸ್ತ ಧರ್ಮದ ಕಾಲದೊಳಗಡೆ ಅಪರಾಧಿಗಳಿಗೆ ಕೊಡುತ್ತಿರುವ ಒಂದು ಸಾವಿನ ಶಿಕ್ಷೆ ಅಂತಕ್ಕಂಥದ್ದೇ ಹೇಳ್ಬೋದು ಇಲ್ಲಿ. ಇನ್ನು ನೆಕ್ಸ್ಟು ಈ ಧರ್ಮದ ಬೆಳವಣಿಗೆ ಹೇಗಾಯಿತು ಅಂತಕ್ಕಂಥದ್ದು. ಧರ್ಮದ ಬೆಳವಣಿಗೆ, ಯೇಸು ತೀರಿಕೊಂಡ ಮೇಲೆ ಅವರು 12 ಜನ ಶಿಷ್ಯರು, ಎಷ್ಟು ಜನ ಶಿಷ್ಯರಪ್ಪ ಅಂತಂದಾಗ 12 ಜನ ಶಿಷ್ಯರು ಯೇಸುವಿನ ಬೋಧನೆಗಳನ್ನು ಉತ್ಸಾಹದಿಂದ ಜನರಿಗೆ ತಲುಪಿಸ್ತಾರೆ. ಇದರಿಂದ ರೋಮ್ ಸಾಮ್ರಾಜ್ಯದಲ್ಲಿ ಕ್ರಿಶ್ಚಿಯನ್ನರ ಗುಂಪುಗಳು ಏನಾಗ್ತವೆ, ಬೆಳೆಯಲಿಕ್ಕೆ ಪ್ರಾರಂಭ ಆಗ್ತವೆ. ಆರಂಭದಲ್ಲಿ ಕ್ರಿಶ್ಚಿಯನ್ನರಿಗೆ ತುಂಬ ಕಷ್ಟಗಳು, ಹಿಂಸೆ. ಆದರೂ ನಂತರ ರೋಮನ್ ಸಾಮ್ರಾಜ್ಯವು ಕ್ರಿಶ್ಚಿಯನ್ ಧರ್ಮಕ್ಕೆ ಮಾನ್ಯತೆಯನ್ನು ನೀಡುತ್ತೆ. ಯಾವ ಸಾಮ್ರಾಜ್ಯ ಕ್ರಿಶ್ಚಿಯನ್ ಧರ್ಮಕ್ಕೆ ಮಾನ್ಯತೆಯನ್ನು ನೀಡುತ್ತಪ್ಪ ಅಂತ ಕ್ವಶನ್ ಕೇಳಿದ್ರೆ ರೋಮ್ ಸಾಮ್ರಾಜ್ಯ ಕ್ರಿಶ್ಚಿಯನ್ ಧರ್ಮಕ್ಕೆ ಅತ್ಯಂತ ಮಾನ್ಯತೆಯನ್ನು ನೀಡುತ್ತೆ. ಇನ್ನು ಇಟಲಿಯ ರೋಮ್ ನಗರ ಕ್ರಿಶ್ಚಿಯನ್ನರ ಮುಖ್ಯ ಕೇಂದ್ರ. ಇದನ್ನು ನಮ್ಮ 1 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ಇಟಲಿಯ ರೋಮ್ ನಗರ ಕ್ರಿಶ್ಚಿಯನ್ನರ ಮುಖ್ಯ ಕೇಂದ್ರವಾಯಿತು. ಕ್ರಿಶ್ಚಿಯನ್ನರ ಮುಖ್ಯ ಕೇಂದ್ರ ಯಾವುದು ಅಂತ ಕೇಳ್ತಾರೆ. ಕ್ರಿಶ್ಚಿಯನ್ನರ ಮುಖ್ಯ ಕೇಂದ್ರ ರೋಮ್ ನಗರ ಅಂತಕ್ಕಂಥದ್ದು. ಮತ್ತು ಅಲ್ಲಿನ ಪೋಪ್ ಅಂತಕ್ಕಂಥವ್ರು ಕ್ರಿಶ್ಚಿಯನ್ನರ ದೊಡ್ಡ ಗುರುಗಳು. ಪೋಪ್ ಅನ್ನುವರು ಯಾರು ಅಂತ ಕೇಳಿದ್ರೆ ಕ್ರಿಶ್ಚಿಯನ್ನರಿಗಿರ್ತಕ್ಕಂತಹ ಒಬ್ಬ ದೊಡ್ಡ ಗುರುಗಳು ಅಂತಕ್ಕಂಥದ್ದು. ಇದು ಆದ ನಂತರ ಕ್ರಿಶ್ಚಿಯನ್ ಧರ್ಮದ ಹಿನ್ನೆಲೆ, ಯೇಸು ಕ್ರಿಸ್ತನ ಜೀವನ, ಯೇಸು ಕ್ರಿಸ್ತನ ಬೋಧನೆಗಳು ಅಥವಾ ಕ್ರೈಸ್ತ ಧರ್ಮದ ಬೋಧನೆಗಳನ್ನು ನಾವು ನೋಡಿದ್ವಿ. ಅದರ ನಂತರ ಇನ್ನೊಂದು ಧರ್ಮ ಬೆಳಕಿಗೆ ಬರುತ್ತೆ. ಅದೇ ಯಾವುದಪ್ಪ ಅಂತಂದ್ರೆ ಇಸ್ಲಾಂ ಧರ್ಮ. ಈ ಇಸ್ಲಾಂ ಧರ್ಮದ ಸ್ಥಾಪಕ ಮತ್ತು ಪವಿತ್ರ ಪುಸ್ತಕವನ್ನು ನಾವಿಲ್ಲಿ ನೋಡೋದಾದರೆ, ಸ್ಥಾಪಕ ಅಂತ ಬಂದಾಗ ಈ ಇಸ್ಲಾಂ ಧರ್ಮವನ್ನು ಶುರು ಮಾಡಿದವರು ಮತ್ತು ದೇವರ ಕೊನೆಯ ಸಂದೇಶವಾಹಕನು, ಅವನಿಗೆ ಇನ್ನೊಂದು ಹೆಸರಿನಿಂದ ಕರಿತಿದ್ರು, ಪ್ರವಾದಿ ಅಂತ ಕರಿತಿದ್ರು. ಅವನೇ ಯಾರಪ್ಪ ಅಂತಂದ್ರೆ ಮೊಹಮ್ಮದ್ ಪೈಗಂಬರ್. ಈ ಮೊಹಮ್ಮದ್ ಪೈಗಂಬರ್ ಅವರು ಎಲ್ಲಿ ಹುಡ್ತಾರಪ್ಪ ಅಂದ್ರೆ ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಿಸ್ತಾರೆ. ಹೇಗೆ ಯೇಸು ಕ್ರಿಸ್ತ ಬೆತ್ಲೆಹೆಮ್ ಅಂತಕ್ಕಂಥ ನಗರದೊಳಗೆ ಜನಿಸಿದ್ರು, ಈ ಮೊಹಮ್ಮದ್ ಪೈಗಂಬರ್ ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಹುಡ್ತಾರೆ. ಇನ್ನು
ಪೈಗಂಬರ್ ಎಂದರೆ ಏನು ಅಂತ ಕ್ವಶನ್ ಕೇಳಿದ್ದಾರೆ. ಸಾಕಷ್ಟು ಬೇರೆ ನಮ್ಮ ಪರೀಕ್ಷೆಗಳಲ್ಲಿ ಪೈಗಂಬರ್ ಎಂದರೆ ಅಥವಾ ಪೈಗಂಬರ್ ಪದದ ಅರ್ಥ ಅಂದರೆ ದೇವರ ಸಂದೇಶವನ್ನು ಜನರಿಗೆ ಹೇಳುವವನು ಎಂದರ್ಥ. ದೇವರ ಸಂದೇಶವನ್ನು ಜನರಿಗೆ ಹೇಳುವವನಿಗೆ ಏನೆಂದು ಕರೆಯುತ್ತಾರೆ ಅಂತ ಕೂಡ ಕ್ವಶನ್ ಕೇಳ್ಬೋದು. ಪೈಗಂಬರ್ ಎಂದರೆ ದೇವರ ಸಂದೇಶವನ್ನು ಜನರಿಗೆ ಹೇಳುವವ ಎಂದರ್ಥ. ಇನ್ನು ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥವಾಗಿರ್ತಕ್ಕಂಥ ಬೈಬಲ್, ಆ ಬೈಬಲ್ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಆದ್ರೆ ಇನ್ನು ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದಪ್ಪ ಅಂತಂದ್ರೆ ಕುರಾನ್ ಅಂತಕ್ಕಂಥದ್ದು ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ. ನಾವು ಒಂದಕ್ಕೊಂದು ಲಿಂಕ್ ಮಾಡ್ಕೊತ ಕಲಿತಾ ಹೋದ್ವಿ ಅಂತಂದ್ರೆ ನಮಗೆ ವಿಷಯ ಏನಾಗುತ್ತೆ ಅಂದ್ರೆ ಸರಳ ರೀತಿಯೊಳಗಡೆ ನೆನಪಿನಲ್ಲಿರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕುರಾನ್ ಅಂತಕ್ಕಂಥದ್ದು ಯಾವ ಭಾಷೆ ಒಳಗಿದೆಯಪ್ಪ ಅಂತಂದ್ರೆ ಅರೇಬಿಕ್ ಭಾಷೆ ಒಳಗಡೆ ಇದೆ. ಇನ್ನು ಇಸ್ಲಾಂ ಧರ್ಮದ ಅರ್ಥವನ್ನು ತಿಳಿದುಕೊಳ್ಳೋದಾದರೆ ಇಸ್ಲಾಂ ಎಂದರೆ ಶಾಂತಿ ಅಥವಾ ಶರಣಾಗತಿ ಎಂದರ್ಥ. ಇಸ್ಲಾಂ ಅಂದರೆ ಏನಪ್ಪ ಅಂದ್ರೆ ಇಸ್ಲಾಂ ಪದದ ಅರ್ಥವನ್ನು ನೋಡೋದಾದರೆ ಶಾಂತಿ ಅಥವಾ ಶರಣಾಗತಿ ಎಂದರ್ಥ. ಇನ್ನು ಮುಸ್ಲಿಂ ಪದದ ಅರ್ಥವನ್ನು ನೋಡೋದಾದರೆ ನಾವು ದೇವರಿಗೆ ಶರಣಾದವರು ಎಂದರ್ಥ. ಮುಸ್ಲಿಂ ಪದದ ಅರ್ಥವನ್ನು ನೋಡೋದಾದರೆ ದೇವರಿಗೆ ಶರಣಾದವರು ಎಂದರ್ಥ. ಇನ್ನು ಮೊಹಮ್ಮದ್ ಪೈಗಂಬರನ ಜೀವನವನ್ನು ನೋಡೋದಾದರೆ ನಾವಿಲ್ಲಿ ಇಸ್ಲಾಂ ಧರ್ಮದ ಕುರಿತು ಬರೆಯಿರಿ ಅಂತಂದ್ರೆ ಸ್ಥಾಪಕ ಬರೀಬೇಕು, ಪುಸ್ತಕ ಬರೀಬೇಕು, ಇಸ್ಲಾಂ ಧರ್ಮದ ಅರ್ಥನೂ ಕೂಡ ಬರೀಬೇಕು. ಇಲ್ಲಿಗೆ ನಮಗೆ 2 ರಿಂದ 3 ಮಾರ್ಕ್ಸ್ಗಳು ಬರಲಿಕ್ಕೆ ಸಾಧ್ಯ. ಇಲ್ಲಿ ಮಟ್ಟ ಬರೆದಾಗ ಇಸ್ಲಾಂ ಧರ್ಮದ ಕುರಿತು ಬರೆಯಿರಿ ಅಂದ್ರೆ ಸ್ಥಾಪಕ ಮೊಹಮ್ಮದ್ ಪೈಗಂಬರ್, ಇಸ್ಲಾಂ ಧರ್ಮದ ಪವಿತ್ರ ಪುಸ್ತಕ ಕುರಾನ್. ಮೊಹಮ್ಮದ್ ಪೈಗಂಬರ್ ಅವರು ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಿಸಿದರು. ಪೈಗಂಬರ್ ಅಂದ್ರೆ ದೇವರ ಸಂದೇಶಗಳನ್ನು ಜನರಿಗೆ ಹೇಳುವವನು. ಇಸ್ಲಾಂನ ಪವಿತ್ರ ಪುಸ್ತಕ ಅಂತ ಬಂದಾಗ ಕುರಾನ್. ಆ ಕುರಾನ್ ಅಂತಕ್ಕಂಥದ್ದು ಅರೇಬಿಕ್ ಭಾಷೆ ಒಳಗಡೆ ಇದೆ. ಇಸ್ಲಾಂ ಪದದ ಅರ್ಥ ಏನಪ್ಪ ಅಂದ್ರೆ ಶಾಂತಿ ಅಥವಾ ಶರಣಾಗತಿ ಎಂದರ್ಥ. ಮುಸ್ಲಿಂ ಪದದ ಅರ್ಥ ಏನಪ್ಪ ಅಂದ್ರೆ ದೇವರಿಗೆ ಶರಣಾದವರು ಎಂದರ್ಥ. ಇನ್ನು ಈ ಇಸ್ಲಾಂ ಧರ್ಮದ ಸ್ಥಾಪನೆ ಮಾಡಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ ಅವರ ಜೀವನವನ್ನು ನಾವಿಲ್ಲಿ ನೋಡೋದಾದ್ರೆ ಮೊಹಮ್ಮದ್ ಪೈಗಂಬರ್ ಅವರ ಜೀವನ, ಮೊಹಮ್ಮದ್ ಹುಟ್ಟುವ ಮೊದಲೇ ಅಂದರೆ ಈ ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟುವ ಮೊದಲೇ ಅವರ ತಂದೆಯನ್ನು ಕಳೆದುಕೊಂಡಿದ್ದರು. ಚಿಕ್ಕಪ್ಪನಿಗೆ ವ್ಯಾಪಾರದಲ್ಲಿ ಸಹಾಯ ಮಾಡುತ್ತಿದ್ದರು. ನಂತರ ಖದೀಜಾ ಎಂಬ ಮಹಿಳೆ ಅವರ ಪ್ರಾಮಾಣಿಕತೆ ಮತ್ತು ಸರಳತೆಯನ್ನು ಮೆಚ್ಚಿ ಅವರನ್ನೇ ಮದುವೆ ಆಗ್ತಾರೆ. ಅಂದರೆ ಇವ್ರು ಏನು ಮಾಡ್ತಾರಂದ್ರೆ ಈ ಮೊಹಮ್ಮದ್ ಹುಟ್ಟುವ ಮೊದಲೇ ಅವರ ತಂದೆಯನ್ನು ಕಳೆದುಕೊಂಡಿದ್ದರು. ಚಿಕ್ಕಪ್ಪನಿಗೆ ವ್ಯಾಪಾರದಲ್ಲಿ ಸಹಾಯಕರಾಗಿರ್ತಾರೆ ಮೊಹಮ್ಮದ್ ಪೈಗಂಬರ್. ನಂತರ ಖದೀಜಾ ಅಂತಕ್ಕಂತಹ ವಿಧವೆ, ಅವಳು ಕೂಡ ವಿಧವೆಯಾಗಿರ್ತಕ್ಕಂಥ ಮಹಿಳೆ. ಈ ವಿಧವೆಯಾಗಿರ್ತಕ್ಕಂಥ ಮಹಿಳೆ ಈ ಮೊಹಮ್ಮದ್ ಪೈಗಂಬರ್ನ ಪ್ರಾಮಾಣಿಕತೆ ಮತ್ತು ಸರಳತೆಯನ್ನು ಮೆಚ್ಚಿ ಅವರನ್ನೇ ಮದುವೆಯಾದರು. ಅವರಿಗೆ 40 ವರ್ಷವಾದಾಗ ಹಿರಾ ಗುಹೆಯಲ್ಲಿ, ಇದು ಕ್ವಶನ್ ಕೇಳ್ತಾರೆ, ಹಿರಾ ಗುಹೆಯಲ್ಲಿ ಧ್ಯಾನ ಮಾಡುತ್ತಿದ್ದಾಗ ದೇವರ ಸಂದೇಶ ಸಿಕ್ಕಿತು. ಅಂದರೆ ಮೊಹಮ್ಮದ್ ಪೈಗಂಬರಿಗೆ ಜ್ಞಾನೋದಯವಾಗಿರ್ತಕ್ಕಂಥ ಸ್ಥಳದ ಹೆಸರು ಏನಂತಂದ್ರೆ ಹಿರಾ ಗುಹೆ ಅಂತಕ್ಕಂಥದ್ದು. ಈ ದೇವರ ಸಂದೇಶ ಪ್ರವಾದಿತ್ವ ಸಿಕ್ಕಿತು. ಯಾರಿಗೆ ಸಿಕ್ತು? ಮೊಹಮ್ಮದ್ ಪೈಗಂಬರಿಗೆ. ಎಲ್ಲಿ? ಹಿರಾ ಗುಹೆಯಲ್ಲಿ ಜ್ಞಾನ ಮಾಡುವಂಥ ಸಂದರ್ಭದೊಳಗೆ ಅಂತಕ್ಕಂಥದ್ದು. ಇನ್ನು ಇಸ್ಲಾಂ ಧರ್ಮದ ಬೆಳವಣಿಗೆಯನ್ನು ನೋಡೋದಾದರೆ ಹೇಗೆ ನಾವು ಕ್ರೈಸ್ತ ಧರ್ಮದ ಬೆಳವಣಿಗೆಯನ್ನು ನೋಡಿದ್ವಿ, ಇಸ್ಲಾಂ ಧರ್ಮದ ಬೆಳವಣಿಗೆಯನ್ನು ಇಲ್ಲಿ ನೋಡೋದಾದರೆ ಮೊಹಮ್ಮದ್ ಅವರ ಅನುಯಾಯಿಗಳು ಅವರನ್ನು ಹಿಂಬಾಲಿಸುವವರು ಹೆಚ್ಚಾದರೂ ಅವರು ಆ ಕಾಲದಲ್ಲಿದ್ದ ಕೆಟ್ಟ ಪದ್ಧತಿಗಳನ್ನು, ಧಾರ್ಮಿಕ ವಿಚಾರಗಳನ್ನು ವಿರೋಧಿಸಿದ್ದರಿಂದ ಅವರ ವಿರೋಧಿಗಳು ಕೂಡ ಹೆಚ್ಚಾಗ್ತಾರೆ. ಹೇಗೆ ಯೇಸು ಕ್ರಿಸ್ತರಿಗೆ ವಿರೋಧಿಗಳು ಹೆಚ್ಚಾದರೂ ಇಲ್ಲಿ ಕೂಡ ಈ ಮೊಹಮ್ಮದ್ ಪೈಗಂಬರ್ ಅವರಿಗೆ ವಿರೋಧಿಗಳು ಹೆಚ್ಚಾಗ್ತಾರೆ. ಹಾಗಾಗಿ ಅವರು ಮೆಕ್ಕಾದಿಂದ ಮದಿನಾ ನಗರಕ್ಕೆ ಹೋಗಬೇಕಾಯಿತು. ಮೆಕ್ಕಾದಿಂದ ಎಲ್ಲಿಗೆ ಹೋಗ್ತಾರಪ್ಪ ಅಂದ್ರೆ ಮದಿನಾಕ್ಕೆ ಹೋಗಬೇಕಾಯಿತು. ಪ್ರವಾದಿಯವರು ಮೆಕ್ಕಾದಿಂದ ಮದಿನಾಕ್ಕೆ ಹೋದ ವರ್ಷದಿಂದಲೇ, ಇದು ಕ್ವಶನ್, ಮುಸ್ಲಿಮರ ಹಿಜ್ರಾಸೆಕೆ ಆರಂಭವಾಯಿತು. ಹಿಜ್ರಾಸೆಕೆ ಕುರಿತು ಬರೆಯಿರಿ ಅಂತಂದ್ರೆ ಹಿಜ್ರಾಸೆಕೆ ಕುರಿತು ಬರೆಯಿರಿ ಅಂತ ಬಂದಾಗ ಮೊಹಮ್ಮದ್ ಪೈಗಂಬರ್ ಅವರು ಮೆಕ್ಕಾದಿಂದ ಮದಿನಾಗೆ ಹೋದ ವರ್ಷದಿಂದಲೇ ಮುಸ್ಲಿಮರ ಹಿಜ್ರಾಸೆಕೆ ಆರಂಭವಾಯಿತು, ಅಂದ್ರೆ ಕಾಲಗಣನೆ ಆರಂಭವಾಯಿತು ಅಂತಕ್ಕಂಥದ್ದು. ಮದಿನಾದಲ್ಲಿ ಜನ ಮೊಹಮ್ಮದ್ ಅವರನ್ನು ಸ್ವಾಗತಿಸ್ತಾರೆ. ಈ ಮೆಕ್ಕಾ ಬಿಟ್ಟು ಎಲ್ಲಿಗೆ ಬರ್ತಾರ? ಮದಿನಾಕ್ಕೆ ಬರ್ತಾರೆ. ಆ ಮದಿನಾದೊಳಗಡೆ ಇರ್ತಕ್ಕಂಥ ಜನರು ಮೊಹಮ್ಮದ್ ಅವರನ್ನು ಸ್ವಾಗತಿಸ್ತಾರೆ. ನಂತರ ಅವರು ಮೆಕ್ಕಾ ಜನರ ಮನಸ್ಸನ್ನು ಗೆದ್ದು ಅಲ್ಲಿ ಕಾಬಾ ಎಂಬ ಪವಿತ್ರ ಸ್ಥಳವನ್ನು ವಿಗ್ರಹಗಳಿಂದ ಮುಕ್ತಿಗೊಳಿಸ್ತಾರೆ. ಈ ಕಾಬಾ ಅಂತಕ್ಕಂಥ ಸ್ಥಳ ಇರುತ್ತೆ, ಆ ಕಾಬಾದೊಳಗಡೆ ವಿಗ್ರಹಗಳಿಂದ ಕಾಬಾ ಎಂಬ ಪವಿತ್ರ ಸ್ಥಳವನ್ನು ಯಾವುದೇ ವಿಗ್ರಹ ಪೂಜೆಯನ್ನು ಖಂಡಿಸ್ತಾರೆ, ಅದನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸ್ತಾರೆ. ಇನ್ನು ಕಡಿಮೆ ಸಮಯದಲ್ಲಿ ಇಡೀ ಅರಬ್ ದೇಶದಲ್ಲಿ ಇಸ್ಲಾಂ ಧರ್ಮದ ತತ್ವಗಳು ಹರಡಿದವು. ಕಾಬಾ ಮುಸ್ಲಿಮರ ಪವಿತ್ರ ಸ್ಥಳ. ಕಾಬಾ
ಮುಸ್ಲಿಮರ ಪವಿತ್ರ ಸ್ಥಳ. ಮುಸ್ಲಿಮರ ಪವಿತ್ರ ಸ್ಥಳ ಅಂತ ಬಂದಾಗ ಕಾಬಾ ಅಂತಕ್ಕಂಥದ್ದು ನಮಗಿಲ್ಲಿ ನೆನಪಿರಬೇಕು. ಇನ್ನು ಇಸ್ಲಾಂ ಧರ್ಮದ ಬೋಧನೆಗಳು ಅಂತ ಬಂದಾಗ ದೇವರು ಒಬ್ಬನೇ, ಒಂದೇ ದೇವರನ್ನು ಪೂಜಿಸುವುದು ಇಸ್ಲಾಂನ ಮುಖ್ಯ ತತ್ವ. ಇಸ್ಲಾಂ ಧರ್ಮದ ಪ್ರಮುಖ ಬೋಧನೆಗಳಲ್ಲಿ ದೇವರು ಒಬ್ಬನೇ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಒಂದೇ ದೇವರನ್ನು ಪೂಜಿಸುವುದು ಇಸ್ಲಾಂ ಧರ್ಮದ ಮುಖ್ಯ ತತ್ವ. ಮೊಹಮ್ಮದ್ ಪೈಗಂಬರ್ ಅವರು ಯಾರಪ್ಪ ಅಂದ್ರೆ ಅವರು ದೇವರ ಸಂದೇಶವಾಹಕ ಅಂತಕ್ಕಂಥದ್ದು. ಪ್ರತಿಯೊಬ್ಬ ಮುಸ್ಲಿಮನು ದೇವರಿಗೆ ಸೇವೆ ಮಾಡುವವನಾಗಿರಬೇಕು ಮತ್ತು ಪ್ರಾಮಾಣಿಕವಾಗಿರಬೇಕು ಅಂತಕ್ಕಂಥದ್ದು ಎರಡನೇ ಬೋಧನೆ. ದೇವರು ಒಬ್ಬನೇ, ಪ್ರತಿಯೊಬ್ಬ ಮುಸ್ಲಿಮನು ದೇವರಿಗೆ ಸೇವೆ ಮಾಡುವವನಾಗಿರಬೇಕು ಮತ್ತು ಪ್ರಾಮಾಣಿಕನಾಗಿರಬೇಕು ಅಂತಕ್ಕಂಥದ್ದು. ಇನ್ನು ವ್ಯಾಪಾರದಲ್ಲಿ ಮೋಸ ಮಾಡಬಾರದು, ಬಡ್ಡಿ ವ್ಯವಹಾರ ಮಾಡಬಾರದು, ಹೆಣ್ಣು ಮಕ್ಕಳು ಚಿಕ್ಕವರಿದ್ದಾಗ ಕೊಲ್ಲಬಾರದು. ಇದು ಕೂಡ ಒಂದು ಇಸ್ಲಾಂ ಧರ್ಮದ ಪವಿತ್ರವಾಗಿರ್ತಕ್ಕಂಥ ಬೋಧನೆ. ಇನ್ನು ಮದ್ಯ ಕುಡಿಯುವುದು, ಜೂಜು ಆಡುವುದು ಇಸ್ಲಾಂ ಧರ್ಮದ ಪ್ರಕಾರ ದೊಡ್ಡ ಪಾಪಗಳು. ಇದು ಇಷ್ಟು ಏನಪ್ಪ ಅಂದ್ರೆ ಇಸ್ಲಾಮಿನ ಪ್ರಮುಖ ಬೋಧನೆಗಳು. ಇದು ಕೂಡ ನಮ್ಮ GPSTRಗೆ ಬರ್ತಕ್ಕಂತಹ ಪ್ರಮುಖ ಒಂದು ವಿವರಣಾತ್ಮಕ ಪ್ರಶ್ನೆ. ಇಸ್ಲಾಂ ಧರ್ಮದ ಬೋಧನೆಗಳು ಅಂತಕ್ಕಂಥದ್ದು ಇಸ್ಲಾಂ ಧರ್ಮದ ಬೋಧನೆ ಆಯಿತು. ಇನ್ನು ನೆಕ್ಸ್ಟು ಇಲ್ಲಿ ಒಂದು ನಮಗೆ ಕ್ವಶನ್ ಆಗುವಂಥದ್ದು ಸಾಧ್ಯತೆ ಐತಿ. ಇಸ್ಲಾಂ ಧರ್ಮದ ಪ್ರಮುಖ 5 ನಿಯಮಗಳು ಬರ್ತವೆ ಅಥವಾ ಇಸ್ಲಾಂ ಧರ್ಮದ 5 ಆಧಾರ ಸ್ತಂಭಗಳು ಅಂತ ಬಂದಾಗ ದೇವರು ಒಬ್ಬನೇ, ಮಹಮ್ಮದ್ ಅವರ ಕೊನೆಯ ಪ್ರವಾದಿ ಎಂದು ನಂಬುವುದು, ಪ್ರತಿದಿನ 5 ಬಾರಿ ನಿಗದಿಪಡಿಸಿದ ಸಮಯದಲ್ಲಿ ನಮಾಜ್ ಮಾಡುವುದು, ಕಡ್ಡಾಯವಾಗಿ ಜಕಾತ್ ಅಂದರೆ ಬಡವರಿಗೆ ದಾನ ಮಾಡುವುದು, ಇನ್ನು ರಂಜಾನ್ ತಿಂಗಳದೊಳಗೆ ಹಗಲು ಪೂರ್ತಿ ಉಪವಾಸ ಮಾಡುವುದು, ಸಂಪತ್ತು ಮತ್ತು ಮೇಲು ಆರೋಗ್ಯ ಇರುವವರು ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಹಜ್ ಯಾತ್ರೆ ಮಾಡುವುದು. ಇವು ಏನಪ್ಪ ಅಂದ್ರೆ ಇಸ್ಲಾಂ ಧರ್ಮದೊಳಗಡೆ ಇರತಕ್ಕಂಥ ಪ್ರಮುಖ 5 ನಿಯಮಗಳು ಅಂತಕ್ಕಂಥದ್ದು. ಇನ್ನು ಈ ಇಸ್ಲಾಂ ಧರ್ಮದ ಸಾಮ್ರಾಜ್ಯ ವಿಸ್ತರಣೆ ಯಾವ ರೀತಿ ಆಯಿತು ಮತ್ತು ಅದು ಪ್ರಭಾವ ಹೇಗೆ ಬೀರಿತು ಅನ್ನೋದನ್ನು ನಾವಿಲ್ಲಿ ನೋಡೋದಾದ್ರೆ, ಅರಬ್ ಸಾಮ್ರಾಜ್ಯ ಮೊಹಮ್ಮದ್ ಪೈಗಂಬರ್ ನಂತರ ಬಂದ ನಾಯಕರಿಗೆ ಖಲೀಫರು ಅಂತ ಕರೀತಾರೆ. ಇದನ್ನು ಇನ್ನೊಂದು ರೀತಿ ಒಳಗೆ ಕೇಳ್ತಾರೆ. ಮೊಹಮ್ಮದ್ ಪೈಗಂಬರ್ನ ಅನುಯಾಯಿಗಳಿಗೆ ಏನೆಂದು ಕರೀತಾರೆ ಅಂತ ಕ್ವಶನ್ ಕೇಳ್ತಾರೆ. ಮೊಹಮ್ಮದ್ ಪೈಗಂಬರ್ನ ಅನುಯಾಯಿಗಳಿಗೆ ಖಲೀಫರು ಅಂತಲೇ ಕರೀತಾರೆ. ಈ ಖಲೀಫರು ಯುದ್ಧ ಮಾಡಿ ದೊಡ್ಡ ಪ್ರದೇಶಗಳನ್ನು ಗೆದ್ದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ತಾರೆ. ಅರಬ್ಬರು ಭಾರತದ ಮೇಲೆ ದಾಳಿ ಮಾಡ್ತಾರೆ. ಸಿಂಧ್ ಎಂಬ ಪ್ರದೇಶವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಅಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ಏನು ಮಾಡ್ತಾರೆ ಅಂದ್ರೆ ಜನರಿಗೆ ತಿಳಿಸ್ತಾರೆ. ಇನ್ನು ನಂತರ ತುರ್ಕರು ಬರ್ತಾರೆ ಅಥವಾ ತುರ್ಕರು ಅಂತ ಕರಿತೀವಿ. ತುರ್ಕರು ನಂತರ ಅರಬ್ ಸಾಮ್ರಾಜ್ಯದ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಅವರು ಅಫ್ಘಾನಿಸ್ತಾನದ ಮೂಲಕ ಭಾರತಕ್ಕೆ ಬಂದು ಹಲವು ದಾಳಿಗಳನ್ನು ಮಾಡಿದರು. ಇದರ ಪರಿಣಾಮವಾಗಿ ಭಾರತದೊಳಗಡೆ ಏನಾಗುತ್ತಪ್ಪ ಅಂದ್ರೆ ದೆಹಲಿ ಸುಲ್ತಾನರ ಆಳ್ವಿಕೆ ಆರಂಭವಾಗುತ್ತೆ. ಇನ್ನು ಭಾರತಕ್ಕೆ ಕೊಟ್ಟಿರ್ತಕ್ಕಂಥ ಅರಬ್ಬರ ಕೊಡುಗೆಗಳನ್ನು ನೋಡೋದಾದರೆ ನಮಗೂ ಇದು ಕೂಡ ನಮ್ಮ GPSTRದೊಳಗಡೆ ಬರ್ತಕ್ಕಂಥ ಒಂದು ಸಂಭವನೀಯ ಪ್ರಶ್ನೆ. ಇವರು ಅರಬ್ಬರ ಕೊಡುಗೆಗಳು ಅನ್ನೋದನ್ನು ನಾವು ನೋಡೋದಾದರೆ ಜ್ಞಾನದ ಬೆಳವಣಿಗೆಯನ್ನು ಹೆಚ್ಚಿಸಿದವರು ಅರಬ್ಬರು. ಅವರು ಗ್ರೀಕ್, ರೋಮನ್ ಮತ್ತು ನಮ್ಮ ಭಾರತೀಯರ ಜ್ಞಾನ ವಿಜ್ಞಾನಗಳನ್ನು ಕಲಿತು ತಮ್ಮ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದರು. ಇಲ್ಲಿ ಬಾಗ್ದಾದ್ ಅಂತಕ್ಕಂಥ ಪ್ರದೇಶವನ್ನು ಆ ಅರಬ್ಬರು ತಮ್ಮ ಪವಿತ್ರ ವಿದ್ಯಾಕೇಂದ್ರವನ್ನಾಗಿ ಮಾಡ್ಕೊಂಡಿರ್ತಾರೆ. ಸಾಹಿತ್ಯಕ್ಕೆ ಕೊಡುಗೆಯನ್ನು ಯಾವ ರೀತಿಯಾಗಿ ಕೊಟ್ಟರಂದ್ರೆ ಅರಬ್ಬರು ಸಾಹಿತ್ಯಕ್ಕೆ ಪುಸ್ತಕ ಬರೆಯುವುದಕ್ಕೆ ತಮ್ಮದೇ ಆದ ಕೊಡುಗೆ ನೀಡ್ತಾರೆ. ಅರೇಬಿಯನ್ ನೈಟ್ಸ್, ಉಮರ್ ಖಯ್ಯಾಮ್ ಅವರ ರುಬಾಯತ್ ಮತ್ತು ಫಿರ್ದೌಸಿ ಅವರ ಶಾನಾಮಾ ಅಂತಕ್ಕಂಥ ಇವು ಏನಪ್ಪ ಅಂದ್ರೆ ಪರ್ಷಿಯನ್ ಭಾಷೆಯ ಪುಸ್ತಕಗಳು. ಇಲ್ಲಿ ಅರೇಬಿಯನ್ ನೈಟ್ಸ್, ಉಮರ್ ಖಯ್ಯಾಮ್ ಅವರ ರುಬಾಯತ್ ಅಂತಕ್ಕಂಥದ್ದು, ಫಿರ್ದೌಸಿಯ ಶಾನಾಮಾ ಅಂತಕ್ಕಂಥವು ಇವು ಏನಪ್ಪ ಅಂದ್ರೆ ಪರ್ಷಿಯನ್ ಭಾಷೆ ಒಳಗಡೆ ಇರ್ತಕ್ಕಂಥ ಪ್ರಮುಖ ಪುಸ್ತಕಗಳು ಅಂತಕ್ಕಂಥದ್ದು. ಇನ್ನು ಅರಬ್ಬರ ಕೊಡುಗೆಗಳದೊಳಗೆ ವಿಜ್ಞಾನ ಮತ್ತು ಗಣಿತ ಕ್ಷೇತ್ರಕ್ಕೆ ಏನೇನು ಕೊಟ್ಟರು? ಜ್ಞಾನದ ಬೆಳವಣಿಗೆ ಅಂತ ಬಂದಾಗ ಗ್ರೀಕ್ ಮತ್ತು ರೋಮನ್ ನಮ್ಮ ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಕಲಿತು ತಮ್ಮ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸ್ತಾರೆ. ನಂತರ ಬಾಗ್ದಾದ್ ಅಂತಕ್ಕಂಥ ಪ್ರಸಿದ್ಧ ಸ್ಥಳವನ್ನು ಅವರ ವಿದ್ಯಾಕೇಂದ್ರವನ್ನಾಗಿ ಮಾಡ್ಕೊತಾರೆ. ಸಾಹಿತ್ಯಕ್ಕೆ ಅಂತ ಬಂದಾಗ ಪರ್ಷಿಯನ್ ಸಾಹಿತ್ಯವನ್ನು ಪರಿಚಯಿಸ್ತಾರೆ. ಇನ್ನು ವಿಜ್ಞಾನ ಮತ್ತು ಗಣಿತ ಅಂತ ಬಂದಾಗ ಇಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ನಾವು. ಅರಬ್ಬರು ಬೀಜಗಣಿತ, ರಸಾಯನಶಾಸ್ತ್ರ ಮತ್ತು ಖಗೋಳಶಾಸ್ತ್ರಕ್ಕೆ ಅಂದರೆ ಆಕಾಶದ ಬಗ್ಗೆ ಕಲಿಯುವುದನ್ನು ಪರಿಚಯಿಸ್ತಾರೆ. ದೊಡ್ಡ ದೊಡ್ಡ ಕೊಡುಗೆ ನೀಡಿದರು. ಅವರು ನಮ್ಮ ಭಾರತೀಯರಿಂದ 0, 0 ಸೇರಿ ಸಂಖ್ಯೆಗಳನ್ನು ಬಳಸುವುದನ್ನು ಕಲಿತರು ಮತ್ತು ಅದನ್ನು ಪಾಶ್ಚಾತ್ಯ ದೇಶಗಳಿಗೂ
ತಲುಪಿಸ್ತಾರೆ. ಹಾಗಾದರೆ ಸೊನ್ನೆಯನ್ನು ಜಗತ್ತಿಗೆ ಕೊಟ್ಟವರು ಯಾರಪ್ಪ ಅಂತಂದ್ರೆ ನಮ್ಮ ಭಾರತೀಯರು ಅಂತಕ್ಕಂಥದ್ದು. ಇನ್ನು ನಿರ್ಮಾಣ ಮತ್ತು ವೈದ್ಯಕೀಯ ಅಂತ ಬಂದಾಗ ಅರಬ್ಬರ ಸುಂದರ ಅರಮನೆಗಳು, ಮಸೀದಿಗಳು, ಮುಸ್ಲಿಮರ ಪ್ರಾರ್ಥನಾ ಮಂದಿರ, ಗ್ರಂಥಾಲಯಗಳು ಮತ್ತು ಆಸ್ಪತ್ರೆಗಳನ್ನು ಕಟ್ತಾರೆ. ಮೆಕ್ಕಾ, ಮದಿನಾ, ಬಾಗ್ದಾದ್, ಜೆರೂಸಲೇಮ್ಗಳಲ್ಲಿ ಅವರ ದೊಡ್ಡ ಮಸೀದಿಗಳಿವೆ. ಯುನಾನಿ ಅಂತಕ್ಕಂಥ ಎಂಬ ವೈದ್ಯ ಪದ್ಧತಿ ಅರಬ್ಬರ ಕೊಡುಗೆ. ಇದನ್ನು ಕ್ವಶನ್ ಕೇಳಿದರೆ TETಗೆ ಯುನಾನಿ ಅಂತಕ್ಕಂಥದ್ದು ಇದನ್ನು ಯಾರು ಕೊಟ್ಟಂತಹ ಕೊಡುಗೆ ಅಂತ ಕೇಳಿದರು. ಈ ಯುನಾನಿ ಅಂತಕ್ಕಂಥದ್ದು ಇದೊಂದು ಎಂಥ ಪದ್ಧತಿ ಅಂದ್ರೆ ವೈದ್ಯಕೀಯ ಪದ್ಧತಿ. ಇದೊಂದು ವೈದ್ಯ ಪದ್ಧತಿ. ಈ ವೈದ್ಯ ಪದ್ಧತಿಯನ್ನು ಕೊಟ್ಟವರು ಯಾರಪ್ಪ ಅಂದ್ರೆ ಅರಬ್ಬರು ಕೊಟ್ಟಿರ್ತಾರೆ. ಈ ಪದ್ಧತಿಯನ್ನು ಯಾರು ಕೊಟ್ಟಾರಪ್ಪ ಅಂದ್ರೆ ಅರಬ್ಬರ ಕೊಟ್ಟಿರ್ತಾರೆ. ಇನ್ನು ನೆಕ್ಸ್ಟು ನಮ್ಮ GPSTRಗೆ ಏನಪ್ಪ ಅಂದ್ರೆ ಧರ್ಮ ಯುದ್ಧಗಳ ಕುರಿತು ಬರೆಯಿರಿ ಅಂತ ಕ್ವಶನ್ ಕೇಳ್ತಾರೆ. ಏನಂತ ಕೇಳ್ತಾರಪ್ಪ ಅಂದ್ರೆ ಧರ್ಮ ಯುದ್ಧಗಳ ಕುರಿತು ಬರೆಯಿರಿ ಅಂತ ಏನಾದರೂ ಕ್ವಶನ್ ಕೇಳಿದ್ರುಪ್ಪ ಅಂತಂದ್ರೆ ನಾವು ಆ ಧರ್ಮ ಯುದ್ಧಗಳ ಕುರಿತು ಯಾವ ರೀತಿಯಾಗಿರ್ತಕ್ಕಂತಹ ಅಂಶಗಳನ್ನು ಬರಿಬೇಕು ಅಂತಕ್ಕಂಥದ್ದನ್ನು ಇವತ್ತಿನ ತರಗತಿ ಒಳಗಡೆ ನಾವಿಲ್ಲಿ ಏನು ಮಾಡೋಣಪ್ಪ ಅಂದ್ರೆ ಚರ್ಚೆಯನ್ನು ಮಾಡೋಣ. ಧರ್ಮಯುದ್ಧಗಳ ಕುರಿತು. ಈ ಧರ್ಮಯುದ್ಧಗಳ ಕುರಿತು ಅನ್ನೋದು ಯಹೂದಿಗಳು, ಕ್ರೈಸ್ತರು ಮತ್ತು ಮುಸಲ್ಮಾನರಿಗೆ ಪ್ಯಾಲೆಸ್ತೈನ್ ಹಾಗೂ ಅದರ ರಾಜಧಾನಿ ಜೆರೂಸಲೇಮ್ ಪವಿತ್ರ ಸ್ಥಳ. ಯಾವುದಕ್ಕೋಸ್ಕರ ಧರ್ಮ ಯುದ್ಧ ನಡಿತೈತಿಯಪ್ಪ ಅಂದ್ರೆ ಈ ಪವಿತ್ರ ಭೂಮಿ ಜೆರೂಸಲೇಮ್ ಅಂತಕ್ಕಂಥದ್ದು. ಈ ಜೆರೂಸಲೇಮ್ ಇಸ್ರೇಲ್ನ ರಾಜಧಾನಿ ಜೆರೂಸಲೇಮ್. ಪವಿತ್ರ ಭೂಮಿ ಜೆರೂಸಲೇಮು, ಇಸ್ರೇಲ್ನ ರಾಜಧಾನಿ ಕೂಡ ಜೆರೂಸಲೇಮು. ಇದು ಯಹೂದಿ, ಕ್ರಿಶ್ಚಿಯನ್ ಮತ್ತು ಮುಸ್ಲಿಮರಿಗೆ ಪವಿತ್ರ ಸ್ಥಳವಾಗಿರ್ತೈತಿ. ಇದನ್ನು ಯಹೂದಿಗಳು ಕೂಡ ವಶಪಡಿಸಿಕೊಳ್ಬೇಕನ್ನೋರು, ಕ್ರಿಶ್ಚಿಯನ್ನರು ಕೂಡ ವಶಪಡಿಸ್ಬೇಕನ್ನೋರು, ಮುಸ್ಲಿಮರು ಕೂಡ ವಶಪಡಿಸ್ಕೊಳ್ಬೇಕನ್ನೋರು. ಹಾಗಾಗಿ ಈ ಜೆರೂಸಲಮ್ದ ಸಲುವಾಗಿ ಧರ್ಮಯುದ್ಧಗಳು ಅಥವಾ ಕ್ರೂಸೇಡ್ಸ್ ಯುದ್ಧಗಳು ಏನಾಗ್ತಾವಪ್ಪ ಅಂದ್ರೆ ನಡೀತಾವು. ಈ ಯುದ್ಧದ ಕಾರಣ ನಾವು ನೋಡೋದಾದರೆ ಈ ಜೆರೂಸಲೇಮನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಕ್ರಿಶ್ಚಿಯನ್ನರು, ಮುಸ್ಲಿಮರು 9 ಬಾರಿ ಯುದ್ಧ ಮಾಡ್ತಾರೆ. ಎಷ್ಟು ಬಾರಿ ಯುದ್ಧ ಮಾಡ್ತಾರೆ? 9 ಬಾರಿ ಯುದ್ಧ ಮಾಡ್ತಾರೆ. ಈ ಯುದ್ಧಗಳನ್ನು ನಾವು ಇತಿಹಾಸದಲ್ಲಿ ಏನಂತ ಕರಿತೀವಿ ಅಂದ್ರೆ ಕ್ರೂಸೇಡ್ಸ್ ಅಥವಾ ಧರ್ಮ ಯುದ್ಧಗಳು ಅಂತ ಕರಿತೀವಿ. ಈ ಜೆರೂಸಲೇಮ್ ಅಟೋಮನ್ ಟರ್ಕರ ಕೈಯಲ್ಲಿರುತ್ತೆ. ಜೆರೂಸಲೇಮ್ ಯಾರ ಕೈಯೊಳಗಿರ್ತದೆ? ಅಟೋಮನ್ ಟರ್ಕರ ಕೈಯಲ್ಲಿರ್ತದೆ. ಆದರೆ ಕ್ರಿಶ್ಚಿಯನ್ನರು ಅಲ್ಲಿಗೆ ಯಾತ್ರೆ ಮಾಡುತ್ತಿರ್ತಾರೆ. ಯಾರು ಯಾತ್ರೆ ಮಾಡ್ತಿರ್ತಾರಲ್ಲಿ? ಕ್ರಿಶ್ಚಿಯನ್ನರು ಅಲ್ಲಿಗೆ ಯಾತ್ರೆ ಮಾಡ್ತಾರೆ. ಆದರೆ ಟರ್ಕರು ಆ ಜೆರೂಸಲೇಮ್ ಯಾತ್ರಿಗಳ ಮೇಲೆ ನಿಷೇಧವನ್ನು ಹೇರಿಬಿಡ್ತಾರೆ. ಟರ್ಕರು ಯಾತ್ರಾರ್ಥಿಗಳಿಗೆ ಹೋಗುವುದಕ್ಕೆ ನಿಷೇಧ ಹಾಕಿದ್ದು ಈ ಯುದ್ಧಗಳಿಗೆ ಮುಖ್ಯ ಕಾರಣವಾಯಿತು. ಇನ್ನು ನೆಕ್ಸ್ಟು ಈ ಕ್ರೂಸೇಡ್ಸ್ ಯುದ್ಧದೊಳಗೆ, ಮೊದಲನೇ ಯುದ್ಧದೊಳಗೆ ಸುಮಾರು ಎಷ್ಟು ಜನ ಸಾಯ್ತಾರಪ್ಪ ಅಂತಂದ್ರೆ ಮೊದಲನೇ ಯುದ್ಧದೊಳಗೆ 40,000. ಎಷ್ಟು ಸಾವಿರ? 40,000 ಕ್ರೈಸ್ತರು ಯುರೋಪಿನ ವಿವಿಧ ದೇಶಗಳಿಂದ ಕಾಲ್ನಡಿಗೆಯಲ್ಲಿಯೇ ಜೆರೂಸಲೇಮ್ನತ್ತ ಮುನ್ನುಗ್ಗಿ ಹೋಗಿ ಅದನ್ನು ವಶಪಡಿಸಿಕೊಂಡು ಬಿಡ್ತಾರೆ. ಆದರೆ ಮುಂದಿನ ಯಾವ ಯುದ್ಧದಲ್ಲಿಯೂ ಕ್ರೈಸ್ತರು ಹೇಳಿಕೊಳ್ಳುವಂಥ ಜಯವನ್ನು ಏನು ಮಾಡಲ್ಲ ಅಂದ್ರೆ ಇಲ್ಲಿ ಪಡೆದುಕೊಳ್ಳಲಿಲ್ಲ. ನೆಕ್ಸ್ಟ್ ಈ ಯುದ್ಧದ ಪರಿಣಾಮ ಏನಾಯ್ತಪ್ಪ ಅನ್ನೋದನ್ನು ನೋಡೋದಾದರೆ ನಾವಿಲ್ಲಿ ಯುದ್ಧದ ಪರಿಣಾಮ ಕ್ರಿಶ್ಚಿಯನ್ನರ ಪವಿತ್ರ ಭೂಮಿಯನ್ನು ವಶಪಡಿಸಿಕೊಳ್ಳುವಲ್ಲಿ, ಅಂದರೆ ಕ್ರಿಶ್ಚಿಯನ್ನರು ಪವಿತ್ರ ಭೂಮಿಯನ್ನು ವಶಪಡಿಸಿಕೊಳ್ಳುವುದರಲ್ಲಿ ಕ್ರೈಸ್ತರು ಕೂಡ ವಿಫಲರಾಗಿ ಬಿಡ್ತಾರೆ. ಆದರೆ ಈ ಯುದ್ಧಗಳಿಂದ ಯುರೋಪ್ ಮತ್ತು ಏಷ್ಯಾ ನಡುವೆ ಏನಾಗುತ್ತಪ್ಪ ಅಂದ್ರೆ ವ್ಯಾಪಾರ ಸಂಪರ್ಕಗಳು ಹೆಚ್ಚಾಗ್ತವೆ. ಈ ಕ್ರೂಸೇಡ್ಸ್ ಯುದ್ಧ ಅಥವಾ ಧರ್ಮ ಯುದ್ಧದಿಂದ ಏನು ಬೆಳವಣಿಗೆ ಆಯಿತಪ್ಪ ಅಂದ್ರೆ ಯುರೋಪ್ ಮತ್ತು ಏಷ್ಯಾ ನಡುವೆ ವ್ಯಾಪಾರ ಸಂಪರ್ಕಗಳು ಹೆಚ್ಚಾದವು. ಇನ್ನು ನಂತರ ಯಾರು ಬರ್ತಾರಂದ್ರೆ ಮಂಗೋಲರು ಬರ್ತಾರೆ. ಯಾರು ಬರ್ತಾರ? ಮಂಗೋಲರು. ಈ ಮಂಗೋಲರು ಅಲೆಮಾರಿ ಮಂಗೋಲರು ಅಂತಲೂ ಕೂಡ ಇವರನ್ನು ಕರಿತೀವಿ ನಾವು. ಅಲೆಮಾರಿ ಮಂಗೋಲರು. ಮಂಗೋಲಿಯರು ಅಥವಾ ಮಂಗೋಲರು ಮಧ್ಯ ಏಷ್ಯಾದ ದೊಡ್ಡ ಹುಲ್ಲುಗಾವಲು ಪ್ರದೇಶ. ಇಲ್ಲಿನ ಅಲೆಮಾರಿ ಜನರನ್ನೇ ಮಂಗೋಲರು ಅಂತ ಕರೆಯುತ್ತೇವೆ. ಇವರು ಕುರಿ ದನಗಳನ್ನು ಸಾಕುವುದೇ ಇವರ ಮುಖ್ಯ ಕೆಲಸವಾಗಿರ್ತದೆ. ಇದರೊಳಗಡೆ ಚೆಂಗಿಸ್ ಖಾನ್ ಅಂತಕ್ಕಂಥವ್ನು ಬರ್ತಾನೆ. ಈ ಚೆಂಗಿಸ್ ಖಾನ್ ಎಂಬ ನಾಯಕ ಮಂಗೋಲರನ್ನು ಒಗ್ಗಟ್ಟು ಮಾಡಿ ಏಷ್ಯಾದಲ್ಲಿ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ. ಆದರೆ ಇವನು ಮಾಡಿದ ಕೆಟ್ಟ ಕೆಲಸಗಳು ಇತಿಹಾಸ ಓದುವವರನ್ನು ಭಯಪಡಿಸುವಂತಿದೆ. ಈ ನಂತರ ಯಾರು ಬರ್ತಾರಪ್ಪ ಅಂದ್ರೆ ಕುಬ್ಲಾಯ್ ಖಾನ್ ಅಂತಕ್ಕಂಥ ವ್ಯಕ್ತಿ ಬರ್ತಾನೆ. ಈ ಕುಬ್ಲಾಯ್ ಖಾನ್ ಅಂತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಚೆಂಗಿಸ್ ಖಾನನ ಮೊಮ್ಮಗ.
ಇವ ಎಲ್ಲಿ ಆಳ್ವಿಕೆ ಮಾಡ್ತಾನಂದ್ರೆ ಚೀನಾ ದೇಶದೊಳಗಡೆ ಆಳ್ವಿಕೆಯನ್ನು ಮಾಡ್ತಿರ್ತಾನೆ. ಇವನು ತುಂಬ ಒಳ್ಳೆಯ ಆಡಳಿತಗಾರ ಮತ್ತು ದಯವುಳ್ಳ ರಾಜ್ಯ ಆಗಿರ್ತಾನೆ. ಇವನು ಜನರಿಗೆ ಉಪಯೋಗವಾಗುವ ಹಲವು ಕೆಲಸಗಳನ್ನು ಮಾಡ್ತಾನೆ. ಇನ್ನು ಬರಗಾಲ ಬಂದಾಗ ಹಸಿದವರಿಗೆ ಊಟವನ್ನು ಹಾಕ್ತಾನೆ. ಕಲೆ ಮತ್ತು ವಿದ್ವಾಂಸರಿಗೆ ಪ್ರೋತ್ಸಾಹ ನೀಡಿದ ಚೀನಾ ದೇಶದ ಧರ್ಮ ಮತ್ತು ಸಂಸ್ಕೃತಿಗಳು ಕುಬ್ಲಾಯ್ ಖಾನನ ಮೇಲೆ ಪ್ರಭಾವವನ್ನು ಬೀರ್ತವೆ. ಮತ್ತು ಇವನು ಕೊನೆಗೆ ಯಾವ ಧರ್ಮಕ್ಕೆ ಬರ್ತಾನಪ್ಪ ಅಂತಂದ್ರೆ ಬೌದ್ಧ ಧರ್ಮಕ್ಕೆ ಪಲಾಯನಗೊಳ್ತಾನೆ. ಇನ್ನು ನಂತರ ಏನು ಬರ್ತಪ್ಪ ಅಂದ್ರೆ ತೈಮೂರ್ ಅಂತಕ್ಕಂಥವನು ಬರ್ತಾನೆ. ಇನ್ನು ಕುಬ್ಲಾಯ್ ಖಾನ್ ಸಾಮ್ರಾಜ್ಯ ದುರ್ಬಲವಾದಾಗ ತೈಮೂರ್ ಅಂತಕ್ಕಂಥವನು ಅದನ್ನು ಮತ್ತೆ ಕಟ್ಟಿ ಇವನು ಪರ್ಷಿಯಾ, ಇರಾಕ್, ಸಿರಿಯಾ, ಅಫ್ಘಾನಿಸ್ತಾನ್ ಮತ್ತು ರಷ್ಯಾದ ಕೆಲವು ಭಾಗಗಳನ್ನು ಗೆದ್ದುಕೊಂಡು ದೊಡ್ಡದಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಕಟ್ತಾನೆ. ಭಾರತದ ಮೇಲೆ ದಾಳಿ ಮಾಡಿ ಮೊಘಲ್ ಅಂದರೆ ಮಂಗೋಲ್ ಅಂತಕ್ಕಂಥದ್ದು ಮೊದಲಿನ ಪದ, ಈಗ ನಾವು ಅದಕ್ಕೆ ಮೊಘಲ್ ಅಂತ ಕರಿತೀವಿ. ಮೊಘಲ್ ರಾಜ್ಯವನ್ನು ಸ್ಥಾಪಿಸಿದ ಬಾಬರ್ ಕೂಡ ಈ ತೈಮೂರ್ ವಂಶದವನೇ ಅಂತಕ್ಕಂಥದ್ದು. ಇಷ್ಟು ಏನಂತಂದ್ರೆ ಮಂಗೋಲರು ಅಂತಕ್ಕಂಥದ್ರ ಬಗ್ಗೆ. ಇನ್ನು ಆಟೋಮನ್ ಟರ್ಕರ ಬಗ್ಗೆ ನಾವಿಲ್ಲಿ ಸ್ವಲ್ಪ ನೋಡೋದಾದರೆ ಇವರು ಅಲೆಮಾರಿ ಜನಾಂಗದವರಾಗಿರ್ತಾರೆ. ಆಟೋಮನ್ ಟರ್ಕರ ಕುರಿತು ಬರೆಯಿರಿ ಅಂತ ಏನಾದರೂ ಬಂದ್ರೆ ಅಲೆಮಾರಿ ಜನಾಂಗದವರು. ಅವರ ಮೂಲ ಸ್ಥಳದ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಅಂದರೆ ಈಗಿನ ತುರ್ಕ್ಮೆನಿಸ್ತಾನ್ ಅಂತಕ್ಕಂಥದ್ದು. ಇವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸ್ತಾರೆ. ಕುಬ್ಲಾಯ್ ಖಾನ್ ಸಾಮ್ರಾಜ್ಯದ ಅವನತಿ ನಂತರ ತುರ್ಕರು ಸುತ್ತಮುತ್ತಲಿನ ದೊಡ್ಡ ಪ್ರದೇಶಗಳನ್ನು ಗೆದ್ದು ಒಟ್ಟೋಮನ್ ಎಂಬ ಮಿಲಿಟರಿ ಸೈನ್ಯ ರಾಜ್ಯವನ್ನು ಅಥವಾ ಆಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ತಾರೆ. ಆಟೋಮನ್ ಅಂದರೂ ಒಂದೇ, ಒಟ್ಟೋಮನ್ ಅಂದರೂ ಒಂದೇ. ಈ ಆಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ತಾರೆ. ಇವರು ಕೂಡ ಭಾರತದ ಮೇಲೂ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ದಾಳಿಯನ್ನು ಮಾಡ್ತಾರೆ. ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಈಗಾಗಲೇ ನಾವು ಏನು ಮಾಡಿದ್ವಿಪ್ಪ ಅಂತಂದ್ರೆ ಸಾಕಷ್ಟು ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ನೋಡಿದ್ವಿ ಜಗತ್ತಿನ ಪ್ರಮುಖ ಘಟನೆಗಳದೊಳಗೆ. ಅದರೊಳಗಡೆ ಏನಪ್ಪ ಅಂತಂದ್ರೆ ನಮ್ಗೆ ಇನ್ನೂ ಹೆಚ್ಚಿನ ಕ್ವಶನ್ಗಳು ಯಾವ್ಯಾವ ರೀತಿಯಾಗಿ ಬರ್ತಾವಪ್ಪ ಅಂತಂದ್ರೆ ಯೇಸು ಕ್ರಿಸ್ತ ಎಲ್ಲಿ ಜನಿಸಿದರು ಮತ್ತು ಅವರ ಬೋಧನೆಗಳನ್ನು ಕೇಳ್ತಾರೆ. ಮತ್ತು ಅಷ್ಟು ಕೇಳಿದ್ರೆ ಅದರ ನಂತರ ಇನ್ನು ಕ್ರೈಸ್ತ ಧರ್ಮದ ಪ್ರಮುಖ ಬೋಧನೆಗಳು, ಇನ್ನು ಧರ್ಮ ಯುದ್ಧಗಳಿಗೆ ಪ್ರಮುಖ ಕಾರಣ, ಇನ್ನು ಮೊಹಮ್ಮದ್ ಪೈಗಂಬರ್ ಅವರ ಮುಖ್ಯ ಬೋಧನೆಗಳು, ಇನ್ನು ಅರಬ್ಬರು ನಮ್ಮ ಭಾರತ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಯಾವುದಾದರೂ 2 ಕೊಡುಗೆಗಳನ್ನು, ಈ ರೀತಿಯಾಗಿರ್ತಕ್ಕಂಥವು ಏನಾಗ್ತಾವಪ್ಪ ಅಂದ್ರೆ ಜಗತ್ತಿನ ಪ್ರಮುಖ ಘಟನೆಗಳು ಅಂತಕ್ಕಂಥ ಅಧ್ಯಾಯದ ಮೇಲೆ ಪ್ರಶ್ನೋತ್ತರಗಳು ಬರ್ತಾವೆ. ಹಾಗಾಗಿ ನಾವು ಇವತ್ತಿನ ತರಗತಿಯೊಳಗೆ ಏನಪ್ಪ ಅಂದ್ರೆ GPSTRಗೆ ಸಂಬಂಧಪಟ್ಟಂತಹ ಅಥವಾ ಆ GPSTR ಪರೀಕ್ಷೆ ಒಳಗಡೆ 1 ಅಂಕದ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೂಡ ಏನು ಮಾಡಿದ್ವಿ, ಸುಮಾರು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೀವಿ ಅಂತ ಹೇಳ್ತಾ ಇದೇ ರೀತಿಯಾಗಿರ್ತಕ್ಕಂತಹ ಮುಂದಿನ ಅಧ್ಯಾಯದ ಪ್ರಶ್ನೋತ್ತರಗಳು ಕೂಡ ಇದೇ ರೀತಿಯಾಗಿರ್ತಾವೆ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳ್ರಿ ಅಂತ ಹೇಳ್ತಾ ಇನ್ನು ಅದೇ ರೀತಿಯಾಗಿ 6ರಿಂದ 10ನೇ ತರಗತಿಯವರೆಗೂ ಕೂಡ ಇದೇ ನಮ್ಮ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ದೊಳಗಡೆನೂ ಕೂಡ ಏನು ಮಾಡ್ತಾಯಿದ್ವಿ ಅಂದ್ರೆ ಪ್ರಮುಖವಾಗಿರ್ತಕ್ಕಂತಹ ಬಹು ಆಯ್ಕೆ ಪ್ರಶ್ನೋತ್ತರಗಳ ಸರಣಿ ಕೂಡ ಆರಂಭವಾಗಿದೆ. ಈಗಾಗಲೇ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಪ್ರಶ್ನೋತ್ತರಗಳನ್ನು ಬಿಡಿಸಿದ್ದೀವಿ. ಆನಂತರ ಭಾರತ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ, ವೇದಕಾಲದ ಸಂಸ್ಕೃತಿ, ಹೊಸಮತಗಳ ಉದಯ, ಅನಂತರ ಇವತ್ತು ಹೊಸಮತಗಳ ಉದಯ ಅಂತಕ್ಕಂಥ ಕಾಲದ ಪ್ರಶ್ನೋತ್ತರಗಳನ್ನು ನಮ್ಮ ಯೂಟ್ಯೂಬ್ದೊಳಗಡೆ ಅಪ್ಲೋಡ್ ಮಾಡಿದ್ದೀವಿ. ನಂತರ ದಕ್ಷಿಣ ಭಾರತದ ಪ್ರಮುಖ ರಾಜ್ಯ ಮನೆತನಗಳು ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ದೊಳಗಡೆ ಆ್ಯಡ್ ಮಾಡಿದ್ದೀವಿ. ಇನ್ನು ಮುಂಬರುವಂತಹ ದಿನಗಳದೊಳಗೆ ಈಗ 6ನೇ ಕ್ಲಾಸ್ ಮುಗಿದ ತಕ್ಷಣ 7ನೇ ಕ್ಲಾಸಿಂದ MCQವನ್ನು ಸ್ಟಾರ್ಟ್ ಮಾಡ್ತೀವಿ. ಈಗ 7ನೇ ಕ್ಲಾಸ್ದು ವಿವರಣಾತ್ಮಕ ಮುಗಿದ ತಕ್ಷಣ 8ನೇ ಕ್ಲಾಸಿನ ವಿವರಣಾತ್ಮಕ, ಇದೇ ರೀತಿಯಾಗಿ ಹಿಂಗೆ ಕಂಟಿನ್ಯೂ ಆಗಿ ಹೋಗ್ತಾನೆ ಇರುತ್ತೆ. ಇನ್ನು ಯಾರ್ಯಾರು ನಮ್ಮ
ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಹೆಚ್ಚಿನ ಸಂಖ್ಯೆ ಒಳಗಡೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ, ಇವತ್ತಿನ ತರಗತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಬರಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಮುಂಬರುವಂಥ ಪರೀಕ್ಷೆಯ ದಿನಗಳು ಸುಗಮವಾಗಲಿ, ಅಭ್ಯಾಸ ನಿರಂತರವಾಗಿರಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.